ಮಲ್ಲಿಕಾರ್ಜುನನಿಗೆ ಉತ್ತರ ಕರ್ನಾಟಕದ ಜನತೆಯು ಪಾದಯಾತ್ರೆಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಕಡೆಗೆ ಹೋಳಿಯ ಒಂದು ಸಂಭ್ರಮ ಆದರೆ ಇನ್ನೊಂದು ಕಡೆಗೆ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಪಾದಯಾತ್ರೆಯಿಂದ ಹೊರಡುವಂಥ ಜನರ ಒಂದು ಜನರ ಜಾತ್ರೆಯನ್ನು ತೋರಿಸ್ತಾ ಇದ್ದೀನಿ. ಅವರು ಈಗ 3 ಜಾತ್ರೆ ಬಿಟ್ಟು 9 ದಿವಸ ಬೇಕ್ರಿ. ಈಗ ನೀವು ಹೋಗ್ತಿರ್ತೀರಲ್ರಿ, ಈಗ ಜಾಗ ಗುಳಿಗೆ ಪಿಳಿಗೆ ಕೊಡ್ತಾರೆ. ಯಾರು ಕೊಡ್ತಾರೆ? ಅಂದ್ರೆ ಭಕ್ತರೇ ಕೊಡ್ತಾರೆ. ಈ ಗೌರ್ಮೆಂಟ್ ಏನಂತ ತ್ರಾಸಾದ್ರೆ ಬರ್ತಾರೆ ಭಕ್ತರೇ ಒಟ್ಟೆ ಮಾಡೋದು. ಬೆಳಿಗ್ಗೆ ಕಾಲು ಸಾಕತ್ರ ಮಾಡಕತ್ರ ಬೆಳಿಗ್ಗೆ ಮಾಡ್ತಾರೆ ಪೆಂಡಲ್ದಾಗ. ನೀವು ಏನಂತ ಇದು ಮಾಡ್ತೀವಿ ಮನೆ ಈಗ ಭಕ್ತಿ ಮಾಡ್ಕೊಂಡು ಹೋಗ್ತಾರೆ. ಅದೇ ಏನು ಭಕ್ತಿ ಮಾಡ್ತೀರಿ? ನಾವು ಬಿಟ್ಟು ಮಂಗಳವಾರ ರಾತ್ರಿ ಬಿಟ್ಟಿವಿ. ಈಗ ಮುಂಜಾನೆ ರೆಸ್ಟ್ ಎಲ್ಲ ಮಾಡ್ತೇವಲ್ರಿ, ವಿಶ್ರಾಂತಿಗೋಸ್ಕರ ನಾವು ಬಿಡ್ತೀವಿ ರೀ. 1 ತಾಸು ಅಥವಾ 1.5 ತಾಸು ಎಲ್ಲ ಇರ್ತೈತೆ ರೆಸ್ಟ್ ಮಾಡುವಾಗ ಬಿಡ್ತೀವಿ ರೀ. ಆಮೇಲೆ ಮತ್ತೆ ನಡೆಯುವಾಗ ಕಟ್ಕೊಂಡು ಇರ್ತೀವಿ. ಒಂದು ಸ್ವಲ್ಪ ಇವತ್ತು ಹೊಡಿಸ್ಕೊಂಡು ಬರ್ತಾವ್ರಿ. ಆದ್ರೂ ನಾವು ಒಂದು ಭಕ್ತಿ ಮಾರ್ಗದಾಗ ಹೋಗ್ತಿರ್ತೇವಲ್ರಿ, ಅವ್ನ ಮ್ಯಾಗ ಮಲ್ಲೈನ ಮ್ಯಾಗ ಕರ್ನ ಇಟ್ಕೊಂಡು ಹೋದ್ರಿ ಅವು ಯಾವ ತ್ರಾಸು ಕೊಡಂಗಿಲ್ಲ ರೀ ನಮ್ಗೆ. ಇಲ್ಲ, ಇದು ನಾನು ಟೋಟಲ್ ಆಗಿ 9ನೇ ವರ್ಷಕ್ಕೆ ಹೋಗೋದ್ರಿ. ಇಲ್ಲ, ನಾನು ಈಗ 3 ವರ್ಷ ಆಯ್ತು ಮರಗಲ್ ಕಟ್ಕೋತೇನೆ ರೀ. ಅದಕ್ಕಿಂತ ಮುಂಚೆ ನಡ್ಕೋತ ಹೋಗ್ತಿದ್ದೆ ರೀ. ನೋಡ್ರಿ ಎಷ್ಟು ಸಾತ್ರಿ ನೀವು ಬಂದು? ನಾವು ನೀನು ಬಿಟ್ಟಿವಿ. ಬಿಟ್ಟಿರಿ ಮುಟ್ಟಾಗಿ ಎಷ್ಟು ಸಾಕು? 10 ದಿನ. ಇದು ಅಂದ್ರೆ ಎಲ್ಲ ದೇವಸ್ಥಾನದ ಕಡೆಯಿಂದ ಆರ್ಟ್ ಮಾಡ್ತೀರಿ? ದೇವ್ರ ದೇವಸ್ಥಾನಕ್ಕೆ ಹಂಗಾಗಿ ಟೆಂಟ್ ಇರ್ತಾವಲ್ಲಿ. ನಮ್ಮ ಪ್ಲ್ಯಾನ್ ಇರ್ತದೆ ರೀ ಇಲ್ಲಿದ್ದ ಟೆಂಟ್. ಯಾವ್ದ್ರಿ ಈ ಮಲ್ಲಯ್ಯ ಪ್ರತಿ ಹಳ್ಳಿಗೂ ಮೊದಲು ಹಿರಿಯರ ಮನೆಗೂ ಒಂದು ಇದ್ರಲ್ಲತ್ತೇಳಿ ಮಾಡ್ಯಾರ ಇದು. ಅವಾಗಿದ್ದ ಇಲ್ಲಿಂದ ದೇವರ ವರ್ಷಕ್ಕೊಮ್ಮೆ ತೊಗೊಂಡು ಹೋಗೋದು, ಮತ್ತು ಪಾತಾಳಂಗಿ ತೊಳ್ಕೊಳ್ಳೋದು, ಮತ್ತು ಬಂದು ಮನೆಗೆ ಊರಿಗೆ ತಂದು ಮತ್ತು ಊರಾಗ ಪೂಜೆ ಮಾಡೋದು ವರ್ಷಕ್ಕೆ. ಆ ಸಾಕ್ಷಾತ್ ಮಲ್ಲಯ್ಯನ ಇಲ್ಲದ ಅಂತೇಳಿ ನಾವು ಇದು ಮಾಡ್ಕೊಂಡು ಹಾಂ ಊರಿಗೆ ತೊಗೊಂಡು ಹೋದ್ರಿ. ಅಲ್ಲಿ ಜಾತ್ರೆಗೆ ವರ್ಷಕ್ಕೊಮ್ಮೆ ಜಾತ್ರೆಗೆ ಒಯ್ದು ಅಲ್ಲಿ ಪಾತಾಳಂಗಿ ತೊಳ್ಕೊಂಡು ಪೂಜೆ ಮಾಡ್ಕೊಂಡು ಮತ್ತು ಊರಿಗೆ ತಂದು ಊರಾಗ ಪೂಜೆ ಮಾಡೋದು. ಮತ್ತು ಮುಂದಿನ ವರ್ಷ ಈ ಥರ ಹಿರಿಯರಿಂದ ನಾವು ಈಗ 23ನೇ ವರ್ಷ ರೀ. ನೋಡಿರಿ ಹಾಂ, ಗುಡಿಯಾಗಿರೋದು ಮಲ್ಲಯ್ಯ. ನೋಡಿ ನಮ್ದು ಆಲ್ಮಟ್ಟಿ ಹಿರಿಯ ಆಲ್ಮಟ್ಟಿ. ಅದೇ ಕಂಬಿ ಅಂದ್ರೆ ಇದು ಶ್ರೀಶೈಲವರೆಗೂ ನೀವು ಹಿಂಗೆ ಹೋಗ್ತೀರಿ ನಡ್ಕೊಂತ? ಎಷ್ಟು ದಿವಸ ಆತ್ರಿ ನೀವು ಬಂದಿರಿ? ನಾವು ಮಂಗಳವಾರ ಬಂದೀವಿ. ಎಲ್ಲಿಂದ ಬಂದಿರಿ? ಚಿಕ್ಕೋಡಿ. ಯಾವಾಗ ಬಿಡ್ತೀರಿ ಸರ್? 25 ತಾರೀಕು ರೀ. 25. ಇದು ಹಾರ್ಟ್ ಎಲ್ಲಿ ಮಾಡ್ತೀರಿ? ಗುಡಿ ಇದ್ದತ್ತಲ್ಲ ಹಾರ್ಟ್ ಮಾಡ್ತೀರಿ? ಗುಡಿಯಾಗ ಒಟ್ಟು ಇರ್ತೀರಿ? ಗುಡಿ ದಾಸು ಇದಾವ್ರಲ್ಲ. ಈಗ ಮುಟ್ಟಿದ ಅಲ್ಲೂ ಶ್ರೀಶೈಲಕ್ಕೆ ಮುಟ್ತೀರಿ ಸರ್, ಅವಾಗ ಏನು ಮಾಡ್ತೀರಿ? ಅಲ್ಲಿ ಪೂಜೆ ಮಾಡಿ ಮತ್ತೆ ಹೀಗೆ ತಗೊಂಡ್ಬರ್ತೀರಿ? ಇದು ಮೂರಿಗೆ ಮತ್ತೆ ಬಸ್ನಾಗ ಬರ್ತೀವಿ. ಪಾತಾಳಂಗಿ ಜಳಕ ಆಗ್ಬೇಕು. ಪಾತಾಳದಲ್ಲಿ ಜಳಕ ಆಗ್ಬರ್ತೀರಿ ಅಂದ್ರೆ ಇದು ಮನೆಯಿಂದ ತಂದಿರಿ? ಯಾವತ್ತಿಂದ ಬಿಟ್ಟಿರ್ರಿ? ಎಷ್ಟು ದಿವಸ ಆಗತ್ತೆ ಬಿಟ್ಟಾಕ? 11 ದಿನ ರೀ. 11 ದಿನ. ಹೊಳ್ಳಿ ಬರೋದು ಹೆಂಗೆ ಬರ್ತೀರಿ? ಬಸ್ಸಿಗೆ.
ಅಂದ್ರೆ ಈಗ ಊಟ ಎಲ್ಲ ತಂದಿರ್ತಾರೆ ದಾರಿ ನೀವೀಗ ಒಂದ್ ಕಡೆ ಈಗ ಎಲ್ಲಿಂದ ಮುಗೋಳಂದ್ರಿ ಮುಗುಳ್ಕೋಟೆಯಿಂದ ಬಂದು ಈಗ ಎಲ್ಲಿ ಸ್ಟಾಪ್ ಮಾಡ್ತೀವಿ ನೈಟ್ ಎಲ್ಲಿ ಇರ್ತೀವಿ ಸಿರೂರಾಗ ಅಲ್ಲೇ ಮತ್ತೆ ಬೆಳಿಗ್ಗೆ ಅಷ್ಟು ಪ್ರಯಾಣ ಜಾಸ್ತಿ ಮಾಡ್ತೀವಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಮತ್ತೆ ಪಾದಯಾತ್ರೆ ಯಾವಾಗ ಸ್ಟಾಪ್ ಮಾಡ್ತೀವಿ ಬೆಳಿಗ್ಗೆ ಸಾಯಂಕಾಲ 10 ಗಂಟೆ ಸ್ಟಾಪ್ ಮಧ್ಯಾಹ್ನ ನಡೀತೀವಿ ಮಧ್ಯಾಹ್ನ ಅಂದ್ರೆ ಊಟ ಈಗ ಭಕ್ತರೆಲ್ಲ ಕೊಟ್ಟಿರ್ತಾರಲ್ಲ ಅದನ್ನೇ ಊಟ ಮಾಡ್ಕೊಂಡು ನೀವು ಇದೇ ಫಾಸ್ಟ್ ಅಂದ್ರೆ ಈಗ ಮತ್ತೆ ಶಿರೂರಾದ್ರೆ ಮತ್ತೆಲ್ಲ ಸ್ಟಾಪ್ ಮಾಡ್ತಾರೆ ಈಗ 10 ದಿನ ಅಂತಲ್ರಿ 10 ದಿನ ಅಂದ್ರೆ ಪಾದಯಾತ್ರೆ ನೀವು ಯಾವಾಗ ಹೋಗಿ ಬಿಡ್ತೀರಿ ಡೇಟ್ 26 ಅಂದ್ರೆ ಈಗ ಶ್ರೀಶೈಲದಾಗ ಲಿಂಗ ಮುಟ್ಟಕ್ಕೆ ಕೊಡ್ತಾರಲ್ಲ ಲಿಂಗ ಸ್ಪರ್ಶ ಮಾಡ್ಲಿಕ್ಕೆ ಅವರು 22, 23 ಹಿಂಗೇನಿಲ್ಲ ಅಂತ ಪೇಪರ್ ಕೊಟ್ಟಿದ್ರು ಸ್ಪರ್ಶ ಮಾಡಂಗಿಲ್ಲ ಅಂತ ಹೇಳಿದ್ರು ನೀವು ಆ ಟೈಮಿಗೆ ರೀಚ್ ಆದರೆ ಹೆಂಗೆ ಲಿಂಗ ಮುಟ್ಟ ಬರ್ತೀವಿ ಆಯ್ತು ಥ್ಯಾಂಕ್ ಯು ಬೆಳಗಾವಿ ಯಾವಾಗ ಬಿಡ್ತೀರಿ ಮಂಗಳವಾರ ಬಿಟ್ಟು ಯಾವತ್ತು ಬಿಡ್ತೀರಿ 12 ಅಂದ್ರೆ ಈಗ ನೀವು ಎಲ್ಲಿ ಆಟ ಎಲ್ಲಿ ಮಾಡ್ತೀರಿ ಇಲ್ಲೇ ಬಾಗಲಕೋಟೆ ಆಯ್ತು ಶಿರೂರಿಗೆ ಮಾಡ್ತೀರಿ ಶಿರೂರು ಇಚ್ಕೆ ಮಾಡ್ತಾರೆ ಶಿರೂರು ಗೇಟ್ ಇಚ್ಕೆ ಮಾಡ್ತಾರೆ ಮತ್ತು ನೆಕ್ಸ್ಟ್ ಸ್ಟಾಪ್ ನೆಕ್ಸ್ಟ್ ಸ್ಟಾಪ್ ಮುನ್ಗುಂದು ಬೆಳಿಗ್ಗೆ ಎಷ್ಟು ಗಂಟೆಗೆ ಬಿಡ್ತೀರಿ ಒಂದು ರಾತ್ರಿ 1 2 ಅಲ್ರಿ ಅಲ್ಲಿಂದ ಬಿಟ್ಟಿರ್ತಾರೆ ಎಷ್ಟಿಂದ ಪ್ರಯಾಣ ಸ್ಟಾರ್ಟ್ ಮಾಡ್ತೀವಿ 1 ಗಂಟೆವರೆಗೆ ಕಡಿತೀರಿ ರಾತ್ರಿ 1 ಬೆಳಗ್ಗೆ ಹೇಳ್ತಾರೆ ಮತ್ತೆ 1 ಗಂಟೆಗೆ 1 ಗಂಟೆಗೆ ಈಗ ಯಾವಾಗ ನೀವು ನಡೆಯೋದು ಯಾವಾಗ ನಿಲ್ಲಿಸ್ತೀರಿ 8 ಗಂಟೆ ತನಕ 8 ಗಂಟೆ ತನಕ ನಡೀತೀರಿ ಆಮೇಲೆ ಮತ್ತೆ ಆಮೇಲೆ ಯಾವಾಗ ಸ್ಟಾರ್ಟ್ 1 ಗಂಟೆಯಿಂದ ಮತ್ತೆ ಮಧ್ಯಾಹ್ನ 11:30 ತನಕ ಸ್ಟಾಪ್ ಮಾಡ್ತೀವಿ ಜಾಸ್ತಿ ಆಗಿದೆ ಚಿಕ್ಕೋಡಿ ತಾಲೂಕು ನೀವು ಯಾವಾಗ ಬಿಟ್ಟಿರಿ ಅಲ್ಲಿ ಬಿಟ್ಟಿದ್ರಿ ನಾವು 12 ತಾರೀಕು ಬೆಳಿಗ್ಗೆ 9 ಗಂಟೆ ಅಂದ್ರೆ ಈಗ ಯಾವಾಗ ಬಿಡ್ತೀರಿ ನಾವು 11ನೇ ದಿವಸ ಬಂದು ಎಷ್ಟು ನಾವು ಬರೋಕಂತ ಅಂದ್ರೆ ಎಷ್ಟು ವರ್ಷ ಆಗಿದೆ ನಾವೀಗ 12 ವರ್ಷ 12 ವರ್ಷದಿಂದ ಪಾದಯಾತ್ರೆ ಮಾಡ್ತೀವಿ ಥೋಡೆ ಮಂದಿ ಎಲ್ಲ ಮಾಡಿದಾರೆ ನಾವು ಒಂದು 4 ವರ್ಷ ನೀವು ಮತ್ತೆ ಈಗ ಎಲ್ಲಿ ಆಟ ಮಾಡ್ತೀರಿ ಈಗ ಇಲ್ಲೇ ಇದು ಶಿರೂರು ಈಚೆ ಕಡೆ ಮಾಡ್ತಾರೆ ಇದೇ ಶಾಲೆ ಇದ್ರಲ್ಲ ಗೌರ್ಮೆಂಟ್ ಶಾಲೆ ಮತ್ತೆ ನೀವೇ ಓನಾಗಿ ಏನು ತೊಗೊಳಲ್ಲ ಇಲ್ಲ ಎಷ್ಟೊಂದು ಅಂದರೆ ಏನಿಲ್ಲ ಓನಾಗಿ ಏನಿಲ್ಲ ಆಲ್ ಮಾಡೋಕ್ಕೆ ಊಟ ರೀ ಊಟ ಎಲ್ಲ ಭಕ್ತರು ಇರ್ತಾರೆ ಭಕ್ತರು ಜಳಕ ಅದು ವ್ಯವಸ್ಥೆ ಭಕ್ತರ ಅವ್ರು ಮಾಡಿರ್ತಾರೆ ಸೇವೆ ಮಾಡೋರು ಮಾಡಿರ್ತಾರೆ ನಮ್ದೇನಿಲ್ಲ ಎಲ್ಲ ಅವರು ಮಾಡಿರ್ತಾರೆ ಅವರ ಕರೀತಾರೆ ಅವರು ನೀವು ಅಲ್ಲಿ ಶ್ರೀಶೈಲಕ್ಕೆ ಹೋದ್ಮೇಲೆ ಏನು ಮಾಡ್ತೀರಿ ಅಲ್ಲಿ ಫಸ್ಟ್ ಏನ್ರಿ ಸ್ನಾನ ಮಾಡಿದ್ರೆ ಜಳಕ ಮಾಡಿದ್ರೆ ಅಂತ ದೇವರ ದರ್ಶನ ಮಾಡಿದ್ರೆ ಜಾತ್ರೆ ಮಾಡ್ಬೋದು ಈಗ ಅದು ನಿಮಗೆ ಸ್ಪರ್ಶ ನಾವು ಮಾಡ್ತಾರೆ ಯಾವಾಗ ಬಿಟ್ಟಿರಿ ನಾವು ಬುಧವಾರ ಯಾವಾಗ ಬಿಡ್ತೀರಿ ಹಾಂ 23 ಅದು ಅಂದರೆ ಲಿಂಗ ಸ್ಪರ್ಶ ಮಾಡೋಕ್ಕೆ
ಬಿಡಲ್ಲ ಒಂದೆರಡು ದಿನ ಅಂತ ಹೇಳಾರಲ್ರಿ ಅದಕ್ಕಾಗಿ ಲೌಟ್ ಉಂಟು ಒಂದು ದಿನ ಲೌಟ್ ಉಂಟು ಜಲ್ದಿ ಉಂಟು. ಅದಕ್ಕಾಗಿ ಒಂದು ಜಲ್ದಿ ಉಂಟು ಈಗ ಬರ್ತಿದ್ರು ಊಟ ಎಲ್ಲ ಹೆಂಗಿದೆ? ಊಟ ಏನು ಐತ್ರಿ ಅಲ್ಲ ಅಲ್ಲಿಂದ ಭಾಳ ಜನ ಬರ್ತಾರೆ. ಆದ್ರೆ ಈಗ ಪಾದಯಾತ್ರೆ ಮಾಡೋದು ಉಪವಾಸ ಏನು ಇರ್ತದೆ? ರಾತ್ರಿ 2 ಗಂಟೆಗೆ ಚಾಲು ಆತ್ರಿ ಚಾ ಬಿಸ್ಕಿಟ ಎಲ್ಲ ಒಟ್ಟು ಮಲ್ಗು ಹೇಳ್ದಾಗ ಇದ್ದನ ರೀ ಇದು ಮತ್ತೆ ಜಳಕ ಅದೆಲ್ಲ ಈ ಮಲ್ಲಾಯಿಗೆ ಹೊಂಟಿವಿ ಶ್ರೀಶೈಲ ಮಲ್ಲಿಕಾರ್ಜುನ. ನೀವು ಎಷ್ಟು ಸಾಕು ಈಗ ನೀವು ಮಲ್ಲಾಯಿಗೆ ಹೊಂಟಿದ್ರೆ ಏನಿಲ್ಲ ಭಜನೆ ಮಾಡ್ಕೊಂಡು ಏನಾದರೂ ಓಂ ನಮಃ ಶಿವಾಯ. ಮತ್ತೆ ಈಗ ನೀವು ಹೋಗ್ತಿರ್ತೀರಲ್ಲ ಒಂದು ದಾರಿ ಏನಾದರೂ ಅನಾರೋಗ್ಯ ಏನಾದರೂ ಆತಂದ್ರೆ ಅವಾಗ ದೇವ್ರ ಜ್ಞಾನದಲ್ಲಿ ಇರ್ತೀವಿ, ಏನೂ ಆಗಲ್ಲ. ನಾವಂತ ಈಗ ಹೆಂಗೆ ಏನಾಗಲ್ಲ ಅವ್ರಿಗೆಲ್ಲ ಮೇಡಮ್ ಎಲ್ಲ ವ್ಯವಸ್ಥೆ ಇರ್ತದೆ ವ್ಯವಸ್ಥೆ ಮೇಡಮ್ ಎಲ್ಲ ಸೌಲಭ್ಯ ಫ್ರೀ. ಈಗೇನು ಗೌರ್ಮೆಂಟಿಂದ ಏನಾದರೂ ಮಾಡ್ತಾರೆ? ಗೌರ್ಮೆಂಟ್ ಇರ್ತಿಂದ ಏನಿಲ್ಲ ಮೇಡಮ್, ಎಲ್ಲ ಭಕ್ತರು. ಗಂಡಿ ಮಲ್ಲಯ್ಯ ಕಂಬಿ ಏನಿದೆ ಹೆಂಗೆ ಘಟಪ್ರಭಾ ಯಾವಾಗ ಬಿಟ್ಟಿದ್ರಿ ನೀವು? ನಾವು ಮಣ್ಣು 4 ಗಂಟೆಗೆ ಬಿಡ್ತೀವಿ. ಯಾವಾಗ ಮುಗಿಸ್ತೀರಿ ಈಗ ನೋಡ್ಬೇಕು ನಮ್ಮ ಮಲ್ಲಿಕಾರ್ಜುನ ದರ್ಶನ ನಡೆಯೋ ಕಾಲ ಇದನ್ನು ನೋಡಿ ಒಬ್ರು ಕೆಲವರು ಸ್ವಲ್ಪ ಸವಕಾಸ ಇರ್ತಾರೆ, ಕೆಲವರು ಜೋರು ಹಿಡಿತಾರೆ, ಫಸ್ಟಾಗಿರ್ತಾರೆ. ಇದು ಯಾಕಂದ್ರೆ ಅವರು ಪಾದಯಾತ್ರೆ ಮಾಡ್ತಾರಲ್ಲ ಅವ್ರು ಸಾಮಾನ್ಯ ಅವ್ರು ಯಾರಿಗಾದ್ರೂ ಏನಾದ್ರೂ ಅಂದ್ರೆ ನೀವು ಇದ್ರಲ್ಲಿ ಹೋಗ್ತೀರಾ? ಸ್ನಾನ ಮಾಡ್ತಾರಲ್ರಿ ಎಲ್ಲ ಭಕ್ತರು ಇದ್ರಾಗೆ ಇಲ್ಲ ಇದ್ರಾಗೆ ಎಲ್ಲ ಒಳ್ಳೆ ಡೈಲಿ ಬರ್ತದೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ರೆ ಎಷ್ಟು ಸಿಗ್ತದೆ? ನೀವು ಅವ್ರಿಗೆ
ಇದ್ರ ಮಹತ್ವ ಏನು ಸರ್? ಇದು ಮಲ್ಲಿಕಾರ್ಜುನ ಮಂದಿರ ಇದ್ರೆ ಮಲ್ಲಿಕಾರ್ಜುನ ಮಲ್ಲ ಇರ್ತಾರೆ ರೀ ಅರ್ಜುನ ನಮ್ಮ ಪಂಚಪಾಂಡವ ಅರ್ಜುನಲ್ಲ ಮಲ್ಲಮ್ಮನಕ್ಕಿ ಮಲ್ಲಮ್ಮ ಅಕ್ಕಿ ಪ್ಯಾನ್ ನೋಡಿಕತ್ತ ಅರ್ಜುನ್ ಅಂತ ಪ್ಯಾನ್ ನೋಡೋ ಸಂಬಂಧ ಅವ್ರು ಇಬ್ಬರು ಮಂದಿ ಯುದ್ಧ ನಡಬೇಕು ಅದು ಯುದ್ಧ ನಡಬೇಕು ಯುದ್ಧದಾಗ ಸೋಲಿಸ್ತಾವ ಮಲ್ಲಮ್ಮ ಆ ಯುದ್ಧ ಸೋಲಿಸಿದಾಗ ಅರ್ಜುನನು ಮಲ್ಲಿಕಾರ್ಜುನ ಮಂದಿರ ತಯಾರಿ ಆ ಮಂದಿರ ತಯಾರಾಗಬೇಕಾಯ್ತು ಭಕ್ತಾದಿಗಳೆಲ್ಲ ಮಲ್ಲಿಕಾರ್ಜುನ ಹೊಂಟ ಪೂಜೆ ಮಾಡ್ತೀವಿ ಸಾಯಂಕಾಲ ಪೂಜೆ ಮಾಡ್ತೀವಿ ಮತ್ತೆ ಈ ಭಕ್ತರು ಯಾರು ದಾಸೋಹದಾಗ ಅವ್ರು ಪೂಜೆ ಮಾಡ್ತಾರೆ ದಾಸೋದಾಗ ಯಾರು ಹೋಯ್ತಾರೋ ಅವ್ರು ಎಲ್ಲರೂ ಪೂಜೆ ಮಾಡ್ತಾರೆ ಇದು ಮನೆಗೆ ಕರೆದ್ರು ಹೋಯ್ತೀರಿ ಮನೆಗಳಿಗೆ ಮನೆಗಳಿಗೆ ಒಂದ್ ಜನ ಸಮೀಪ ಇದ್ದಂದ್ರೆ ಹೋಯ್ತೇವ್ರಿ ದೂರ ಇದ್ರೆ ಏನು ಆಗಿಲ್ಲ ರೀ ನಮಗೆ ಮನೆ ಒಳಗೆ ಹೋಯ್ತೀರಿ ಒಳಗೆ ಹೋಯ್ತೀವಿ ಒಳಗೆ ಹೋಯ್ತೀವಿ ಒಳಗೆ ಹೋಗಿ ಹೊರಗೆ ಹಾಂ ಒಳಗೆ ಹೋಗಿ ಆಯ್ತು ರೀ